ಫ್ರೆಂಡ್ಸ್ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನಿವತ್ತೇನೋ ಮಾವಿನಹಣ್ಣಿಂದ ರೆಸಿಪಿ ಮಾಡ್ತಿದ್ದೀನಿ, ಬನ್ನಿ ನೋಡೋಣ. ಒಂದು ಪ್ಯಾನ್ಗೆ ಫಸ್ಟು ಶಾವಿಗೆ ಹಾಕ್ತೀನಿ. ಆಮೇಲೆ ನಾವು ಇದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಆದರೆ ಒಂದು ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಹೊರೀರಿ. ಹಾಕಿದೆ, ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕೋಣ. ಬನ್ನಿ, ಫಸ್ಟ್ ಒಂದು ಲೋಟ ಹಾಲು ಹಾಕ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಒಂದು ಸ್ವಲ್ಪ ಹಂಗೆ ಕುದಿಸ್ಕೊಳ್ಳಿ. ಓಕೆ, ನಾನು ಇವಾಗ 2 ಮ್ಯಾಂಗೋನ, ಸ್ವೀಟ್ ಆಗಿರೋ ಮ್ಯಾಂಗೋನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಪಾಯಸಕ್ಕೆ ಹಾಕೋಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಕುದೀತಿದೆ, ರೋಸ್ಟ್ ಮಾಡಿರೋ ಶಾವಿಗೆನ ನಾನು ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಕುಕ್ ಆಗಬೇಕು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದು ಮಿಲ್ಕ್ ಜೊತೆಗೆ. ಇದು ರೋಸ್ಟ್ ಮಾಡಿರೋದ್ರಿಂದ ಶಾವಿಗೆ ಬೇಗನೆ ಬೆಂದ್ಬಿಡುತ್ತೆ. ಇದು 3-4 ಮಿನಿಟ್ಸ್ ಅಷ್ಟೇ, ಆಮೇಲೆ ನೀವು ಆಫ್ ಮಾಡಿ. ಈ ಥರ ಬೆಂದಿರಬೇಕು. ಆಮೇಲೆ ನಾನು ಮ್ಯಾಂಗೋ ಜ್ಯೂಸ್ ಮಾಡಿರೋದನ್ನು ಹಾಕ್ತಿದ್ದೀನಿ. ನೋಡಿ, ಫಸ್ಟ್ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ನೋಡಿ ಎಷ್ಟು ಮ್ಯಾಂಗೋ ಕಲರ್ ಬಂದಿದೆ. ಇದು ನೋಡ್ತಿದ್ರೆ ನಿಮಗೂ ನೀರು ಬರ್ತಿದೆ ಅಲ್ವಾ ಬಾಯಲ್ಲಿ. ಮ್ಯಾಂಗೋನೇ ಸ್ವೀಟ್ ಇರುತ್ತೆ. ನಾನು 2 to 3 ಸಕ್ಕರೆನ ಹಾಕ್ತಿದ್ದೀನಿ. 3 ಸ್ಪೂನ್ ಸಕ್ಕರೆ ಹಾಕಿ ಸಣ್ಣ ಉರಿಯಲ್ಲಿ ನೀವು ಮಿಕ್ಸ್ ಮಾಡಿ. ಒಂದು ಏಲಕ್ಕಿ ಪುಡಿ ಮಾಡಿ ಹಾಕಿ ಪಾಯಸದೊಳಗೆ. ನೋಡಿ ಎಷ್ಟು ಗಮ್ ಅಂತಿದೆ. ಏಲಕ್ಕಿ ಹಾಕಿದ ತಕ್ಷಣ ಅದ್ರ ಫ್ಲೇವರ್ ಎಷ್ಟು ಗಮ್ ಅಂತಿದೆ ನೋಡಿ. ಪಾಯಸಕ್ಕೆ ನಾನು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊತಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ರೋಸ್ಟ್ ಮಾಡ್ಕೊತಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮ್ಯಾಂಗೋ ಪಾಯಸಕ್ಕೆ ನಾನು ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಆಗಿದೆ ಪಾಯಸ. ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣ ಫುಲ್ ಆಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಡ್ರೈ ಫ್ರೂಟ್ಸ್ ಹಾಕಿದ್ದಕ್ಕೆ ಒಳ್ಳೆ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಫ್ಲೇವರ್ ಅಂತೂ ಘಮ ಘಮ ಅಂತಿದೆ. ಎಷ್ಟು ಘಮ ಘಮ ಅಂತಿದೆ ಅಂದರೆ ನೀವೆಲ್ಲ ಮಾಡ್ಕೊಂಡು ತಿನ್ನಬೇಕು. ಮಾವಿನ ಹಣ್ಣಿನ ಪಾಯಸ ಫುಲ್ಲು ಘಮ ಘಮ ಅಂತಿದೆ. ಇವಾಗ ನಾನು ತಿಂದು ಟೇಸ್ಟ್ ಹೇಳ್ತೀನಿ. ವಾವ್, ಸೂಪರಾಗಿ ಆಗಿದೆ. ನಿಮಗೂ ಬೇಕಾ? ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಮ್ಯಾಂಗೋ. ನಾನು ಮಾಮೂಲಿ ಪಾಯಸ ತಿಂದು ಬೋರಿಂಗ್ ಆಗಿತ್ತು. ನಾನು ಯಾಕೆ ಮಾವಿನ ಹಣ್ಣಿನ ಪಾಯಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಮಾಡಿ ಚೆನ್ನಾಗಾಗಿದೆ. ನಾನು ತಿಂದು ತುಂಬಾ ಖುಷಿ ಆಯಿತು. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನೀವು ಮ್ಯಾಂಗೋ ಪಾಯಸನ ನೀವು ಟ್ರೈ ಮಾಡಿ. ನಾನು ಮಾಡಿರೋ ಮಾವಿನಕಾಯಿ ಪಾಯಸನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಮರಿದಲ್ಲೇ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.